ಲೋಕಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯ ಆರೋಪವನ್ನು ಸಮರ್ಥಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಾಹುಲ್ ಗಾಂಧಿ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಅದನ್ನು ಚುನಾವಣೆ ಆಯೋಗ ತಿರಸ್ಕರಿಸಿತ್ತು. ಈಗ ಆಯೋಗ ಸೀರಿಯಸ್ ಆಗಿ ಇದನ್ನು ನೋಡಬೇಕಾಗಿದೆ, ಬಹಿರಂಗಪಡಿಸಿದ ನಂತರ ಗಮನ ಹರಿಸಬೇಕಾಗಿದೆ. ಮತಪಟ್ಟಿ ಏರುಪೇರು ಬಗ್ಗೆ ನಾವು ಹೇಳುತ್ತಲೇ ಬಂದಿದ್ದೇವೆ. ಆಯೋಗ ಗಂಭೀರವಾಗಿ ಗಮನ ಹರಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಯ ಅಕ್ರಮದ ಬಗ್ಗೆ ಬಹಳ ದಿವಸದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ದಾರೆ. ಅದನ್ನ ಎಲೆಕ್ಷನ್ ಕಮಿಷನ್ ಪದೇ ಪದೇ ತಿರಸ್ಕಾರ ಮಾಡುತ್ತಾರೆ. ಆದ್ರೆ ಕರ್ನಾಟಕದಲ್ಲೂ ಅಂಥದ್ದಾಗಿದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಅದು ತಿಳಿಸಿದ ಮೇಲೆ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತಗೋಬೇಕು. ಅಲ್ಲ, ನಾವೆಲ್ಲ ಮೊದ್ಲಿಂದಾನು ಹೇಳ್ಕೊಂಡಿದ್ದೀವಲ್ಲ, ಇಲ್ಲೆಲ್ಲ ವೋಟರ್ ಲಿಸ್ಟ್ ರಿಪೇರ್ ಆಗಿದೆ, ಅದು ಇದು ಎಲ್ಲ ನಾವು ಹೇಳ್ಕೊಂಡೇ ಬರ್ತಾ ಇರ್ತೀವಿ. ಪ್ರತಿ ಚುನಾವಣೆಯಲ್ಲೂ ನಾವು ಹೇಳ್ಕೊಂಡೇ ಇರ್ತೀವಿ. ಎಲೆಕ್ಷನ್ ಕಮಿಷನ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಚುನಾವಣೆಯ ಅಕ್ರಮದ ಬಗ್ಗೆ ಬಹಳ ದಿವಸದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ದಾರೆ. ಅದನ್ನ ಎಲೆಕ್ಷನ್ ಕಮಿಷನ್ ಪದೇ ಪದೇ ತಿರಸ್ಕಾರ ಮಾಡುತ್ತಾರೆ. ಆದ್ರೆ ಕರ್ನಾಟಕದಲ್ಲೂ ಅಂಥದ್ದಾಗಿದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ.